ಹಲೋ ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ನನಗೆ ಟೀ ಕುಡಿಯೋ ಹ್ಯಾಬಿಟ್ ತುಂಬಾ ಜಾಸ್ತಿ ಆಗಿದೆ. ಅದೆಷ್ಟು ಜಾಸ್ತಿ ಆಗಿದೆ ಅಂದರೆ ನೈಟ್ ಮಲ್ಕೊಂಡಾಗ ಮಧ್ಯರಾತ್ರಿ ಎಚ್ಚರ ಆದರೆ ಸಾಕು 1 ಕಪ್ ಟೀ ಮಾಡಿಕೊಂಡು ಕುಡಿಬೇಕು ಅಂತ ಅನಿಸುತ್ತೆ. ನನಗೆ ಗೊತ್ತು ತುಂಬ ಟೀ ಕುಡಿಯೋದು ಒಳ್ಳೆಯದಲ್ಲ ಅಂತ, ಆದರೆ ಏನು ಮಾಡೋದು, ಟೀಗೆ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನಾನು. ನನಗೆ ಒಂದೇ ಸಲ ಪೂರ್ತಿಯಾಗಿ ಟೀ ಕುಡಿಯೋದನ್ನು ಸ್ಟಾಪ್ ಮಾಡಬೇಕು ಅಂದರೆ ಅದು ಸಾಧ್ಯನೇ ಇಲ್ಲ. ಅದಕ್ಕೆ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಿದ್ದೀನಿ. ಮಧ್ಯಾಹ್ನ ಮತ್ತು ನೈಟು ಟೀ ಕುಡಿಬೇಕು ಅಂತ ಅನಿಸ್ದಾಗೆಲ್ಲ ಒಂದೆರಡು ಪೀಸ್ ಕಬ್ಬನ್ನು ತಿಂದ್ರಾಯ್ತು ಅಂತ ಮಾರ್ಕೆಟಿಂದ ಕಬ್ಬನ್ನು ತಂದಿದ್ದೆ. ಈಗ ಅದನ್ನು ಪೀಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು. ನಾನೀಗ ಕ್ಲೀನ್ ಮಾಡ್ತಾ ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಕೇಳಿ. ನಾನು ಇನ್ಸ್ಟಾದಲ್ಲಿ ರೀಲ್ಸ್ ನೋಡುವಾಗ ಒಂದು ರೀಲ್ನ ನೋಡಿದೆ. ಅದರಲ್ಲಿ ಏನಿತ್ತು ಅಂದರೆ ಮೋಸ್ಟ್ ಆಫ್ ದಿ HIV ಕೇಸಸ್ ಬರ್ತಿರೋದು ಟ್ಯಾಟೂ ಇಂದ ಅಂತೆ. ಕೇಳಿ ಶಾಕ್ ಆಗ್ತಾ ಇರ್ಬೋದಲ್ವಾ? ನನಗಂತೂ ಶಾಕ್ ಆಯಿತು. ಈಗ ಎಷ್ಟೊಂದು ಜನ ಅವರು ತುಂಬ ಇಷ್ಟಪಡುವಂಥ ವ್ಯಕ್ತಿಗಳ ಹೆಸರನ್ನು ಅಥವಾ ಇಷ್ಟ ಆಗಿರೋ ಡಿಸೈನನ್ನು ಟ್ಯಾಟೋ ಹಾಕಿಸ್ಕೋಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರ್ತೀರ. ದಯವಿಟ್ಟು ಯಾರು ಟ್ಯಾಟೋ ಹಾಕಿಸ್ಕೋಬೇಡಿ. ಕೆಲವರು ಹೇಳ್ಬೋದು ಟ್ಯಾಟೋ ಹಾಕಿಸ್ಕೊಂಡವರು, ನಾನು ಚೆನ್ನಾಗಿರೋ ಕಡೆ ಹಾಕಿಸ್ಕೊಂಡೆ, ಅಲ್ಲಿ ನೀಡಲ್ ಚೇಂಜ್ ಮಾಡಿ ಹಾಕಿದ್ರು ಅಂತ. ಅದೇನಾದರೂ ಇರಲಿ, ನೀಡಲ್ ಆದರೂ ಚೇಂಜ್ ಮಾಡಲಿ ಅಥವಾ ಮಷೀನ್ ಆದರೂ ಚೇಂಜ್ ಮಾಡಿ ಹಾಕಲಿ, ಅದು ನಮಗೆ ಬೇಡ. ಯಾಕಂದರೆ ನಮ್ಮ ಜೀವಕ್ಕಿಂತ ಅಮೂಲ್ಯವಾದದ್ದು ಬೇರೆ ಯಾವುದೂ ಇಲ್ಲ ಅಲ್ವಾ? ನಾವು ಯಾರನ್ನಾದರೂ ಒಬ್ಬರನ್ನ ಇಷ್ಟಪಡ್ತೀವಿ ಅಂದರೆ ಅವರ ಹೆಸರನ್ನು ನಾವು ಕೈಯಲ್ಲಿ ಟ್ಯಾಟೋ ಹಾಕಿಸ್ಕೊಂಡೆ ಪ್ರೀತಿನ ತೋರ್ಪಡಿಸ್ಬೇಕು ಅಂತ ಏನೂ ಇಲ್ಲ. ನಾವು ಈಗ ಯಾರನ್ನಾದರೂ ತುಂಬ ಇಷ್ಟಪಡ್ತೀವಿ ಅಂದರೆ ಅವರ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋಣ, ಖುಷಿಯಿಂದ ಮಾತಾಡೋಣ. ಮನ್ಸಲ್ಲಿ ಒಂದು ಇಟ್ಕೊಂಡು ಆಚೆ ಒಂಥರ ಇರೋದು ಬೇಡ. ಮನ್ಸಲ್ಲಿ ಇರೋದನ್ನ ಹೇಳ್ಬಿಟ್ಟು ಖುಷಿಯಾಗಿರೋಣ, ಅದೇ ಪ್ರೀತಿ ಅಲ್ವಾ? ದಯವಿಟ್ಟು ಯಾರು ಟ್ಯಾಟೋ ಹಾಕಿಸ್ಕೋಬೇಡಿ. ಎಲ್ಲರೂ ಖುಷಿಯಿಂದ ಇರಿ. ಈ ವಿಡಿಯೋನ ಆದಷ್ಟು ಟ್ಯಾಟೂ ಲವರ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.